ನಾನು ನಾಯಕನಹಟ್ಟಿ ಹೊರಮಠಕ್ಕೆ ಬಂದಿದ್ದೀನಿ. ಹೊರಮಠದಿಂದ ಒಳಗಡೆ ಹೋಗ್ತಾ ಇದ್ದೀನಿ, ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಹೊರಮಠ, ಚೆನ್ನಾಗಿದೆ ನೋಡಿ. ಮಠ ಎಲ್ಲ ತುಂಬ ಚೆನ್ನಾಗಿದೆ. ನಾಯಕನಹಟ್ಟಿ ತಿಪ್ಪೇರುದ್ರೇಶ್ವರ ಹೊರಮಠ ದೇವಸ್ಥಾನ. ಎರಡು ಬಸವಣ್ಣ ಕೂತ್ಕೊಂಡಿದ್ದಾವೆ ಮುಖ್ಯ ದ್ವಾರದಲ್ಲಿ. ಚೆನ್ನಾಗಿದೆ. ನಮ್ಮನ್ನೇ ನೋಡ್ತಾ ಇದ್ದಾವೇನೋ ಅನಿಸುತ್ತೆ, ಎದ್ದು ಬರುತ್ತೇನೋ ಅನಿಸುತ್ತೆ. ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲಿ ಅಭಿಷೇಕ ಮಂಟಪ ಅಂತ ಇದೆ, ಅಭಿಷೇಕ ಮಾಡ್ತಾರೆ ಇಲ್ಲೂ ಹೊರಮಠದಲ್ಲಿ. ಇಲ್ಲೂ ಬಸವಣ್ಣನ ಪ್ರತಿಮೆ ಮಾಡಿಟ್ಟಿದ್ದಾರೆ. ನಮಸ್ತೆ ವೀಕ್ಷಕರೇ, ನಾನು ಒಂದು ಹೊಸ ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹೆಸರು ಗಂಗಾಂಬಿಕೆ ಅಂತ, ಗಂಗಾಮಣಿ ಅಂತ. ನಾನೊಂದು ಹೊಸ ಯೂಟ್ಯೂಬ್ನ ಶಿವಮೊಗ್ಗ 66 ವ್ಲಾಗ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗ 66 ವ್ಲಾಗ್ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಮತ್ತು ಹೊಸ ವಿಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ಸಿಗುತ್ತದೆ ಎಂದು ನಂಬಿದ್ದೀನಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ನನ್ನ ವ್ಲಾಗ್ಗೆ ಜಾಯಿನ್ ಆಗುತ್ತೀರಾ ಅಂತ ನಂಬಿದ್ದೀನಿ. ನಮಸ್ತೆ. ನಾನು ಮೊನ್ನೆ ಚಿತ್ರದುರ್ಗದ ಹತ್ರ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ನಮ್ಮ ಮನೆ ದೇವರು ಅದು. ಬೆಳಗ್ಗೆ ಹೋಗಿ ಸಂಜೆ ಬಂದೆ. ಫಸ್ಟು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನಮ್ಮ ಮನೆ ದೇವ್ರನ್ನ ತೋರಿಸ್ಬೇಕು ಅಂತ ನನಗೆ ತುಂಬ ಇಷ್ಟ ಆಗಿ ಹೋಗ್ಬಿಟ್ಟು ಫೋಟೋ ಹೊಡ್ಕೊಂಡ್ಬಂದು ವಿಡಿಯೋ ಎಲ್ಲ ಮಾಡ್ಕೊಂಬಂದಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ವಿಭೂತಿ, ಇದು ಬೆಳ್ಳಿ ತೇರು. ಬಾಕ್ಸ್ ಒಳಗೆ ಇಟ್ಟಿರೋದ್ರಿಂದ, ಗಾಜಿನ ಬಾಕ್ಸ್ ಒಳಗೆ ಇಟ್ಟಿರೋದ್ರಿಂದ ಅದು ಕಾಣಿಸ್ತಾ ಇಲ್ಲ. ಮಧ್ಯದಲ್ಲಿ ಪೇಪರ್ ಎಲ್ಲನೂ ಅಂಟಿಸಿದ್ದಾರೆ, ಹಂಗಾಗಿ ಕಾಣ್ತಾ ಇಲ್ಲ. ಇದು ಅಭಿಷೇಕದ ಇದು ದೇವಸ್ಥಾನ. ಇದು ಪಲ್ಲಕ್ಕಿ. ದೇವರನ್ನ ಹೊರಡಿಸ್ಬೇಕಾದ್ರೆ ಜಾತ್ರೆ ಟೈಮಲ್ಲಿ ಅಕಸ್ಮಾತ್ ಬೇರೆ ಕಡೆ ಏನಾದರೂ ಹೋಗಬೇಕು ಅಂದರೆ ಈ ಪಲ್ಲಕ್ಕಿಯಲ್ಲಿ ಹೊರಡುವ ದೇವರು ಅಂತ ಒಂದು ದೇವರು ಮಾಡ್ಕೊಂಡಿರ್ತಾರೆ, ದೇವರಿರುತ್ತೆ. ಅದನ್ನು ಈ ಪಲ್ಲಕ್ಕಿಯಲ್ಲಿ ಕುಂಡಿಸ್ಕೊಂಡು ಹೋಗಿ ಉತ್ಸವ ಮಾಡ್ತಾರೆ. ಕಂಚಿನ ಗೋಪುರ, ಇದು ಕಂಚಿನ ಕಂಬ, ಬೆಳ್ಳಿ ತೇರು. ಇದು ನಮ್ಮ ದೇವರು. ಇದು ಮನೆ ತಿಪ್ಪೇರುದ್ರೇಶ್ವರ, ನಮ್ಮ ಮನೆ ದೇವರು. ಚಿತ್ರದುರ್ಗದಿಂದ ಆಚೆ ಚಳ್ಳಕೆರೆ ಗಾಡಿಗಳು ಎಲ್ಲ ಹೋಗ್ತಿರ್ತವೆ ಅಲ್ಲಿಗೆ. ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ವ್ಲಾಗಿಗೆ ಶಿವಮೊಗ್ಗ 66 ವ್ಲಾಗ್ ಅಂತ ಹೇಳ್ಬಿಟ್ಟು ಇದೆ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ದೇವಸ್ಥಾನದ ಮುಂಭಾಗ ಕಾಯಿ ಹಣ್ಣು ಎಲ್ಲ ಮಾರ್ತಾ ಇರ್ತಾರೆ. ಇದು ತೇರು. ವರ್ಷಕ್ಕೊಂದ್ಸರಿ ತೇರು ಮಾಡ್ತಾರಲ್ಲ, ಆವಾಗ ಈ ತೇರು ಮೇಲೆ ಕುಂಡ್ರಿಸಿ ದೇವರನ್ನ ಮೆರವಣಿಗೆ ಮಾಡ್ತಾರೆ, ಉತ್ಸವ ಮಾಡ್ತಾರೆ.
ಅಲ್ಲಿ ಪಕ್ಕದಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ವಿಜಯ ವೀರಭದ್ರೇಶ್ವರ ಅಂತ ದೇವ್ರ ಹೆಸರು. ಅಲ್ಲಿ ಗಣಪತಿ ವೀರಭದ್ರ ಸ್ವಾಮಿ. ಪ್ಲೀಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ನೀವು ಒಂದ್ಸರಿ ಭೇಟಿ ಕೊಡಿ ನಮ್ಮ ತಿಪ್ಪೇರುದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಇಲ್ಲಿಗೆ ಚೆನ್ನಾಗಿದೆ. ವಂದನೆಗಳು ವೀಕ್ಷಕರೇ, ವಂದನೆಗಳು.